ದೇಶದಲ್ಲಿ ನಡೆದಿರ್ತಕ್ಕಂಥ UGCಯ ಹೊಸ ಕಾನೂನು ಬಗ್ಗೆ ಚಳವಳಿ ನಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಔಪಚಾರಿಕವಾಗಿ 28 ಡಿಸೆಂಬರ್ 1953ರಲ್ಲಿ ಅದೇ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಅದನ್ನು ಆಗಿನ ಭಾರತ ಸರ್ಕಾರದ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಉದ್ಘಾಟನೆ ಮಾಡಿದ್ದರು. ಇದಕ್ಕೆ ಮುಂದೆ ಶಾಸನಬದ್ಧ ಮಾನ್ಯತೆಗಾಗಿ ಭಾರತ ಸಂಸತ್ತು 1956ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಕಾಯ್ದೆ ಅಂಗೀಕರಿಸಿ ಭಾರತ ಸರ್ಕಾರದಿಂದ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಶಾಸನಬದ್ಧ ಒಂದು ಆಯೋಗವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ದೇಶದಲ್ಲಿರ್ತಕ್ಕಂಥ ಸುಮಾರು 800 ವಿಶ್ವವಿದ್ಯಾಲಯಗಳ ಮತ್ತು ವಿಶೇಷವಾಗಿ ಕನ್ನಡ ಜಾನಪದ ಪರಿಷತ್ತು 2015ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 10 ವರ್ಷ ಪೂರೈಸಿದ ಒಂದು ಸಂದರ್ಭದಲ್ಲಿ ದಶಮಾನೋತ್ಸವ ಎಂಬ ಸಂಭ್ರಮದ ಆಚರಣೆ ಕಾರ್ಯಕ್ರಮವನ್ನು 5ನೇ ತಾರೀಕು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆ ಕಾಯಿರಂತಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ